ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮೋಟೋಗುರು ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು OBR ಕಸ್ಟಮ್ಸ್ ಅಲ್ಲಿ ಇದೀವಿ. ಇಲ್ಲಿ ಎಲ್ಲಾ ತರ ಬೈಕ್ ಮಾಡಿಫಿಕೇಶನ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಕಂಪ್ಲೀಟ್ ರಿವ್ಯೂ ಮಾಡೋಣ ಈಗ ಪಾರ್ಟ್ಸ್ ಬಗ್ಗೆ ಎಲ್ಲ. ಇದು ಆಕ್ರಾ ಬೈಕ್ ಇದೆ. ಇದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ 3000 ಸ್ಟಾರ್ಟ್ ಆಗುತ್ತೆ. 3000 ಇಂದ ಇದು ಇಲ್ಲಿ ತಾನೆ. ಇದು ಬಂದು 3000 ರೂಪಾಯಿ ಆಗುತ್ತೆ. ಅದು ನಿಮಗೆ 600 ರೂಪಾಯಿ ಆಗುತ್ತೆ. ಇದು ಇದು ನಿಮಗೆ 3200 ರೂಪಾಯಿ ಆಗುತ್ತೆ. ಓಕೆ, ಇದೆಲ್ಲ ರಾಯಲ್ ಎನ್ಫೀಲ್ಡ್, ಅದೆಲ್ಲ ಕ್ಲಾಸಿಕ್. ಇದು ಜಾವಾದು. ಇದೆಷ್ಟಾಗುತ್ತೆ ಪ್ರೈಸ್? ಇದು ನಿಮಗೆ 2750 ಆಗುತ್ತೆ. 2000. ಆಮೇಲೆ ಇದು ನಿಮಗೆ 2650 ಆಗುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಹೋಂಡಾ ಐನಸ್ದವರು. ಓಕೆ, ಇದೆಲ್ಲ ಎಷ್ಟಾಗುತ್ತೆ? ಇದು ನಿಮಗೆ 2450 ಇದೆ, MT ಇದೆ, ಜಾವಾದು ಇದೆ, ಕ್ಲಾಸಿಕ್ ಇದೆ. ವೀಕ್ಷಕರು ನೋಡಿದ್ರಲ್ಲ, ಇದೆಲ್ಲ ಲಗೇಜ್ ಕ್ಯಾರಿಯರ್ಸ್ಗೆ ಯೂಸ್ ಮಾಡ್ತಾರೆ. ಇದೆಲ್ಲ ರಾಯಲ್ ಎನ್ಫೀಲ್ಡ್ ಮತ್ತೆ ಆಲ್ಮೋಸ್ಟ್ ಎಲ್ಲ ಕಡೆಗೂ ಯೂಸ್ ಮಾಡ್ಬೋದು ಇದನ್ನು. ರಾಯಲ್ ಎನ್ಫೀಲ್ಡ್ ಕಸ್ಟಮ್ ಹೆಡ್ಲೈಟ್ಸ್ ನೀವು ನೋಡ್ಬೋದು. ಫುಲ್ ಎಲ್ಲ ತರ ಕಲೆಕ್ಷನ್ಸ್ ಇದೆ ಇದ್ರ ಹತ್ರ. ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಾಗುತ್ತೆ? ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ 1250 rupees ಸ್ಟಾರ್ಟ್ ಆಗುತ್ತೆ. ಓಕೆ, 1250 ಇದೆ, ಇದು 2700 rupees ಇದೆ, ನಿಮಗೆ 3600 rupees ಇದೆ, 4000 rupees ಇದೆ, 3600 rupees ಇದೆ. ಡಿಫ್ರೆಂಟ್ ಪ್ರೈಸಿಂಗ್ ಇದೆ. ಇದು ವ್ಯಾರಂಟಿ ಎಲ್ಲ ಹೆಂಗೆ? ನೀವು ಇದು LED ಗೆಲ್ಲ ವ್ಯಾರಂಟಿ ಗ್ಯಾರಂಟಿ ಏನು ಬರಲ್ಲ, ಬರೀ ಬಟ್ HG ಬ್ರ್ಯಾಂಡ್ ಬರುತ್ತೆ. ಓಕೆ, ಇದೆಲ್ಲ ನಿಮಗೆ ಕಡಿಮೆದು ಬರುತ್ತೆ. ಇದ್ರಲ್ಲಿ ನಿಮಗೆ ಅಷ್ಟೊಂದು ಏನು ಪ್ರೈಸಿಂಗ್ ಕಡಿಮೆ ಇದೆಯಲ್ಲ, ನಿಮಗೆ ವ್ಯಾರಂಟಿ ಗ್ಯಾರಂಟಿ ಏನು ಬರಲ್ಲ. ಬಟ್ ಇದೆಲ್ಲ ನಿಮಗೆ HG ಬ್ರ್ಯಾಂಡ್ ಬರುತ್ತೆ. ಒಂದೇ ಕಲರ್ ಬ್ಲೀಕಿಂಗ್ ಬರುತ್ತೆ. ಇದೆಲ್ಲ ನಿಮಗೆ ವಿಶೀಲ್ಡ್ Z800 ಇದೆ, ನಿಮಗೆ R15 V3 ಇದೆ, MT15 ಇದೆ, CBR ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಇದು ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 250 ಸ್ಟಾರ್ಟ್ ಆಗುತ್ತೆ. ಓಕೆ, ಟಾಪ್ ಸೆಲ್ಲಿಂಗ್ ಯಾವ್ದು ಇದರಲ್ಲಿ? ಟಾಪ್ ಸೆಲ್ಲಿಂಗ್ ಅಂದ್ರೆ ನಿಮಗೆ ಇದು ಅಲ್ಲ, ಯೂನಿವರ್ಸಲ್ ಇದೆ, ಇದು ನಿಂಜಾ 300 ಇದೆ, ನಿಮಗೆ R15 V3 ಇದೆ, ಡಾಮಿನರ್ ಇದೆ, CBR ಇದೆ. ಆಮೇಲೆ ಕಲೆಕ್ಷನ್ಸ್ ನೋಡ್ಬೋದು ನೀವು. ಹ್ಯಾಟ್ಸ್ ಕಲೆಕ್ಷನ್ ಎಲ್ಲ ಇಲ್ಲಿ ನೀಟಾಗಿ ಇದು ಮಾಡಿದ್ದಾರೆ. ಪಾರ್ಟ್ಸ್ ಎಲ್ಲ ಇದು ಪಾರ್ಟ್ಸ್ ನೋಡ್ಬೋದು ನೀವು. ಕಸ್ಟಮ್ ಮೈಡ್ ಪಾರ್ಟ್ಸ್ ನೀವೆಲ್ಲ ನೋಡೋಕ್ಕಿಂತ ಸೂಪರ್ ಆಗಿರುತ್ತೆ ಗಾಡಿಗೆ. ಆಮೇಲೆ ಗ್ರಿಲ್ಸ್ ನೋಡ್ಬೋದು ನೀವು. ರಾಯಲ್ ಎನ್ಫೀಲ್ಡ್ ಮೇಲೆ ಹೆಡ್ಲೈಟ್ ಗ್ರಿಲ್ಸ್ ಬರುತ್ತೆ. ಅದೆಷ್ಟಿದೆ ಪ್ರೈಸ್? ಅದು ಹೆಡ್ಲೈಟ್ ಗ್ರಿಲ್ ನಿಮಗೆ 600 rupees ಇದೆ, 650 rupees ಇದೆ, 750 rupees ಇದೆ. ಓಕೆ, ನಂಬರ್ ಪ್ಲೇಟ್ ಇಲ್ಲ, ಎಲ್ಲಿ ಬೇಕಲ್ಲ ಆಗ್ಬೋದು, ಫ್ಲಾಶಿಂಗ್ ಬರುತ್ತೆ. ಫಾಗ್ ಲೈಟ್ಸ್ ನೋಡ್ಬೋದು. ಎಲ್ಲ ತರ ಫಾಗ್ ಲೈಟ್ಸ್ ಇದೆ, ಎಲ್ಲ ವೆಕ್ಸು ಆಗುತ್ತೆ ಇದು. ಮತ್ತೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಎಷ್ಟು? ಸ್ಟಾರ್ಟಿಂಗ್ ನಿಮಗೆ 650 rupees ಇಂದ ಸ್ಟಾರ್ಟ್ ಆಗುತ್ತೆ. ಈ ತರ ಬರೋದ 650 ಇದು. ಮತ್ತೆ ಇದೆಲ್ಲ ಎಷ್ಟಾಗುತ್ತೆ? ಅದೆಲ್ಲ ನಿಮಗೆ 1450 rupees ಆಗುತ್ತೆ. ನಿಮಗೆ ಬಂದು JV 480 ಕ್ರೀ ಅಂತ ಬರುತ್ತೆ. ಇದು ಬಂದು ನಿಮಗೆ ಅಮೆರಿಕನ್ ಕ್ರೀ ಬರುತ್ತೆ. ಇದು ನಿಮಗೆ 4800 ರೂಪಾಯಿ ಆಗುತ್ತೆ ಅಣ್ಣ. ಓಕೆ, ಆಮೇಲೆ ಅದೇ ನಿಮಗೆ 950 rupees ಆಗುತ್ತೆ. ಇದು ಡೈರೆಕ್ಟ್ ಹೆಡ್ಲೈಟ್ಗೆ ಅಲ್ವಾ? ಅದು ಡೈರೆಕ್ಟ್ ಹೆಡ್ಲೈಟ್ ಬರುತ್ತೆ. ಅದು ನಿಮಗೆ 1350 ಆಗುತ್ತೆ. ಓಕೆ, ಆಮೇಲೆ ಇಂಡಿಕೇಟರ್ಸ್ ನೋಡ್ಬೋದು. ಇಂಡಿಕೇಟರ್ಸ್ ನೋಡ್ಬೋದು. ಮತ್ತೆ ಸ್ಟಿಕರ್ಸ್ ಇದೆ, ರಿಮ್ ಸ್ಟಿಕರ್ಸ್ ಎಲ್ಲ ಇದೆಲ್ಲ. ರಿಮ್ ಸ್ಟಿಕರ್ಸ್ ಇದೆಲ್ಲ ಪ್ರೈಸ್ ಎಷ್ಟಿದೆ? ಸ್ಟಾರ್ಟಿಂಗ್ ಪ್ರೈಸ್ 850 rupees ಇದೆ ಅಣ್ಣ. ಅದು 850 ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸು. ನೋಡಿದ್ರಲ್ಲ ವೀಕ್ಷಕರೇ. ಗ್ಲೌಸ್ ಮತ್ತೆ ನೀ ಪ್ಯಾಡ್ಸ್ ಬಗ್ಗೆ ಪ್ರೈಸ್ ಎಷ್ಟಿದೆ ಅಂತ? ಇದು ನಿಮಗೆ 850 rupees ಇದೆ. ಓಕೆ, ಇದು ನಿಮಗೆ 1750 rupees ಇದೆ. ಪ್ರೋ ಬೈಕರ್ ನಿಮಗೆ 1250 ಇದೆ. ಅದು ಸ್ಕೈಕೋ K11 ಬಂದು ನಿಮಗೆ 2200 rupees ಆಗುತ್ತೆ. ಮತ್ತೆ K12 ಬಂದು ನಿಮಗೆ ಸ್ಕೈಗೋದು 26 ಆಗುತ್ತೆ. ಇದು ಗ್ಲೌಸ್ ಬಗ್ಗೆ ಹೇಳಿ ಇವಾಗ. ಇದು ಒಂದು 300 rupees ಆಗುತ್ತೆ ಪ್ರೋ ಬೈಕರ್. ಇದು 550 rupees ಆಗುತ್ತೆ. ಇದು 300 rupees ಆಗುತ್ತೆ. ಇದು ಒಂದು SS ಬೈಕ್ ಅಂತ ಬರುತ್ತೆ. ಇದು ನಿಮಗೆ 750 rupees ಆಗುತ್ತೆ. ಇದು ಆಶಿಯೋ ಗ್ಲೌಸ್. ಇದು ನಿಮಗೆ 950 rupees ಆಗುತ್ತೆ. ಸ್ಕೈಗೋ ಬಂದು MC10. ಇದು ನಿಮಗೆ 1250 rupees ಆಗುತ್ತೆ. ಇದು 200 rupees ಆಗುತ್ತೆ. ಓಕೆ, ಹಂಗೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡು. ಇದು R15 ಟೇಲ್ ಟೈರಿ ಆಗಿದೆ. ಇದು ಪ್ರೈಸ್ ಎಷ್ಟಿದೆ? ಇದು ಬಂದು ನಿಮಗೆ 1200 rupees ಆಗುತ್ತೆ ಅಣ್ಣ. ಓಕೆ, ಅದು ನಿಮಗೆ ಎಕ್ಸ್ಪೋಸ್ಡ್ ಟೇಲ್ ಟಿಡಿ ಅದು. ಇಲ್ಲಿ JC ರೋಡಲ್ಲಿ ನಾವು ಬಂದು ಇವತ್ತು ನಾವು ಫ್ಲ್ಯಾಶರ್ ಬೈ ಮಾಡಿದ್ದೀವಿ. 4 ಇಂಡಿಕೇಟರ್ ಬ್ಲಿಂಕ್ ಆಗೋ ಫ್ಲ್ಯಾಶರು. ಇದು 450 ಆಯಿತು ನಮಗೆ. ಮತ್ತು ಇದ್ರಲ್ಲಿ ಟಾಗಲ್ ಸ್ವಿಚ್ ಬೇರೆ ನಾವು ತೊಗೋಬೇಕು ಎಕ್ಸ್ಟ್ರಾ. ಮತ್ತು ಇದು ಇಂಡಿಕೇಟರ್ಸ್ KTM ಇಂಡಿಕೇಟರ್ಸು ತೊಗೊಂಡಿದ್ದೀವಿ. 4 ಇಂಡಿಕೇಟರು. 4 ಇಂಡಿಕೇಟರ್ ಕಾಸ್ಟ್ ನಮ್ಗೆ ಆಲ್ಮೋಸ್ಟ್ ನಿಮಗೆ 1000 rupees ಆಗುತ್ತೆ. ಆದರೆ ಬಾರ್ಗೇನ್ ಮಾಡಿ 900 rupees ಸಿಗುತ್ತೆ. ಮತ್ತು ಟೇಲ್ ಟೈಡಿನೂ ಬೈ ಮಾಡಿದ್ದೀವಿ. ಇದು ಫೋಲ್ಡಬಲ್ ಟೇಲ್ ಟೈಡಿ. ಇದು ಇದ್ರದ್ದು ಕಾಸ್ಟ್ ಬಂದು 1300. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಇಲ್ಲಿ ಕಾಣಿಸ್ತಿರೋ 2 ವಿಡಿಯೋನು ಕೂಡ ನೀವು ನೋಡಿ ಮತ್ತು ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಧನ್ಯವಾದಗಳು.